ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ದಿನ ಲಕ್ಕುಂಡಿ ಗೋಲ್ಡ್ ನಿಧಿ ಬಗ್ಗೆ ಮಾತಾಡೋಣ. ಅದು ಹೇಗ್ ಸಿಕ್ತು, ಎಲ್ಲಿ ಸಿಕ್ತು, ಯಾರಿಗ್ ಸಿಕ್ತು, ಅದಾದ್ಮೇಲೆ ಸಿಕ್ಮೇಲೆ ಏನೇನು ಪ್ರಾಬ್ಲಮ್ಸ್ ಬಂತು, ಅದಾದ್ಮೇಲೆ ಅದು ಊರೂರಿಗೆಲ್ಲ ಹೇಗ್ ಗೊತ್ತಾಯ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕಸ್ತೂರಿ ಫ್ಯಾಮಿಲಿ ಅವರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಏನೋ ಅದು ಬುನಾದಿ ತೋಡ್ಬೇಕು. ಬುನಾದಿ ಅಂದ್ರೆ ಬೇಸ್ಮೆಂಟ್ ತೋಡ್ಬೇಕಾದ್ರೆ, ಮಣ್ಣು ತೋಡ್ಬೇಕಾದ್ರೆ ಒಂದು ಗಡಿಗೆ ಸಿಗುತ್ತೆ. ಆ ಗಡಿಗೆ ಓಪನ್ ಮಾಡಿದ್ರೆ ಅದರಲ್ಲಿ ಗೋಲ್ಡ್ ಇರುತ್ತೆ. ಗೋಲ್ಡ್ ಮೀನ್ಸ್ ಗೋಲ್ಡ್ ಕಾಯಿನ್ಸ್, ಗೋಲ್ಡ್ ಚೈನ್ಸ್ ಅಂಡ್ ಗಣೇಶ್ ಗೋಲ್ಡನ್ ಐಡಲ್ ಕೂಡ ಇರುತ್ತೆ. ಇವೆಲ್ಲ ಅವ್ರಿಗೆ ಸಿಗುತ್ತೆ. ಗೋಲ್ಡ್ ಏನೋ ಸಿಗುತ್ತೆ, ಅದು ಊರೂರಿಗೆಲ್ಲ ಹೇಗ್ ಸ್ಪ್ರೆಡ್ ಆಗುತ್ತೆ ಅಂದ್ರೆ, ಅದು ಮಣ್ಣು ತೆಗೆಯೋಕೋಸ್ಕರ 3 ಪರ್ಸನ್ ಊರವ್ರನ್ನ ಕರ್ಕೊಂಡ್ ಬಂದಿರ್ತಾರೆ. ಅವ್ರು 3 into 10, 10 into 20, 20 to 100, 100 to 1000 ಪೀಪಲ್ ಅಂತ ಆ ರೀತಿ ಸ್ಪ್ರೆಡ್ ಆಕ್ಕಂತ ಊರವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅವಾಗ ಊರ್ನಲ್ಲಿ ದೊಡ್ಡೋರು ಇರ್ತಾರಲ್ಲ, ಅವ್ರು ಡೈರೆಕ್ಟ್ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಫೋನ್ ಮಾಡಿ, ಈ ರೀತಿ ಊರಲ್ಲಿ ಗೋಲ್ಡ್ ಸಿಕ್ಕಿದೆ, ನಿಧಿ ಸಿಕ್ಕಿದೆ, ನೀವು ಜಲ್ದಿ ಬಂದು ಅದನ್ನ ಎನ್ಕ್ವೈರಿ ಮಾಡ್ಬೇಕಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಅವಾಗ ಡಿಸ್ಟ್ರಿಕ್ಟ್ ಆಫೀಸರ್ ಡೈರೆಕ್ಟ್ ಕರ್ಕೊಂಬಂದು ಊರಲ್ಲಿ ಬಂದು ಆ ಗೋಲ್ಡ್ನೆಲ್ಲ ಅವ್ರ ವಶಕ್ಕೆ ತಗೊಂತಾರೆ. ಅವರು ಕಸ್ತೂರಿ ಫ್ಯಾಮಿಲಿ ಕೂಡ ಜೆನ್ಯೂನ್ ಆಗಿ, ಪ್ರಾಮಾಣಿಕತೆಯಾಗಿ ಏನೇನು ಅವ್ರಿಗೆ ಗೋಲ್ಡ್ ಸಿಕ್ಕಿರುತ್ತೆ ಅದೆಲ್ಲ ಅವರು ಡಿಸ್ಟ್ರಿಕ್ಟ್ ಆಫೀಸರ್ಗೆ ಕೈ ಕೊಡ್ತಾರೆ. ಅದು ಗೋಲ್ಡ್ ಸಿಕ್ಕಿರೋದು 10th January 2026 ಹೊಸ ವರ್ಷ ದಿನ. ಅದು ಸಿಕ್ಕಿರೋದು 500 grams ಮೀನ್ಸ್ ಹಾಫ್ ಕೆಜಿ, ಲೈಕ್ 90 lakhs ವರೆಗೂ ಅದು ಇರುತ್ತೆ. ಜನ ಎಲ್ಲ ಆ ಪ್ಲೇಸಿಗೆ ಬಂದು ನೋಡೋದು ಹೋಗೋದು, ನೋಡೋದು ಹೋಗೋದು, ಈ ರೀತಿ ಮಾಡ್ತಾ ಇರ್ತಾರೆ. ಅದ್ರ ಜೊತೆ ಆ ಫ್ಯಾಮಿಲಿ ಅವ್ರನ್ನ ಲಕ್ಕಿ ಅಂತ ಕರೀತಾರೆ. ಯಾಕಂದ್ರೆ ಬಂಗಾರದ ಬೆಲೆ ಆಲ್ರೆಡಿ ಆಕಾಶಕ್ಕೆ ಏರಿದೆ. 1,40,000 10 grams ಬಂಗಾರ ಇದೆ. ಈ ಸಿಚುವೇಶನ್ ಅಲ್ಲಿ ಆ ಬಂಗಾರ ಕಸ್ತೂರಿ ಫ್ಯಾಮಿಲಿ ಸಿಕ್ಕಿರೋದ್ರಿಂದ ಅವರಿಗೆ ಲಕ್ಕಿ ಅಂತ ಕರೆಯೋಕ್ ಸ್ಟಾರ್ಟ್ ಮಾಡ್ತಾರೆ ಊರವರೆಲ್ಲ. ಕಸ್ತೂರಿ ಫ್ಯಾಮಿಲಿ ಅವರು ಗೋಲ್ಡ್ ಎಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಕೊಡ್ತಾರೆ. ಬಟ್ ಅದಾದ್ಮೇಲೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮೀನ್ಸ್ ಲೈಕ್ ಏನು ಅಂತಾರಲ್ಲ, ಮನೆ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಅವ್ರಿಗೆ ಅಲ್ಲಿ ಹೋಗಕ್ ಕೂಡ ಪರ್ಮಿಷನ್ ಬೇಕು. ಯಾರಿಗ್ ಪರ್ಮಿಷನ್ ಕೊಡೋದಿಲ್ಲ ಗೌರ್ಮೆಂಟ್ ಅವ್ರು. ಯಾಕಂದ್ರೆ ಗೌರ್ಮೆಂಟ್ ಅವ್ರಿಗೆ ಏನ್ ಪ್ಲಾನ್ ಅಂದ್ರೆ, ಅವ್ರು ಗೌರ್ಮೆಂಟ್ ಇಂದ ಒಂದ್ 4-5 ಜನಕ್ಕೆ ಹೈರ್ ಮಾಡಿ ಆ ಪ್ಲೇಸ್ ನಲ್ಲಿ ಮತ್ತೆ ತೋಡಿದ್ರೆ ಇನ್ನ ಬಂಗಾರ ಸಿಗುತ್ತೆ ಅಂತ ಅವ್ರ ಕಾನ್ಫಿಡೆನ್ಸ್. ಅದಕ್ಕೋಸ್ಕರ ಅವ್ರು ಊರವ್ರನ್ನ ಯಾರು ಬಂದ್ರು ಅಲ್ಲಿ ಒಳಗಡೆ ಹೋಗಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಈ ಸಿಚುವೇಶನ್ ನಲ್ಲಿ ಇವರಿಗೆ ಕಸ್ತೂರಿ ಫ್ಯಾಮಿಲಿಗೆ ಫುಲ್ ಪ್ರಾಬ್ಲಮ್ ಆಗುತ್ತೆ. ಆ ಕಡೆ ಮನೆನೂ ಆಗ್ತಾ ಇಲ್ಲ, ಈ ಕಡೆಗೆ ಗೋಲ್ಡೂ ಇಲ್ಲ. ಕಸ್ತೂರಿ ಫ್ಯಾಮಿಲಿಯವರು ಮತ್ತೆ ಡಿಸ್ಟ್ರಿಕ್ಟ್ ಆಫೀಸರ್ ಹತ್ರ ಹೋಗಿ ಮತ್ತೆ ರಿಕ್ವೆಸ್ಟ್ ಮಾಡ್ತಾರ, ಇದು ರಾಜ್ ಮಹಾರಾಜ್ ಅವ್ರ ಗೋಲ್ಡ್ ಆದ್ರಿಗಿನ, ನಿಧಿ ಆದ್ರಿಗಿನ ತಗೊಳ್ಳಿ. ಸಪೋಸ್ ಅದು ಆಗಿಲ್ಲ ಅಂದ್ರೆಗಿನ, ಅದು ನಮ್ ತಾತ ಮುತ್ತಾತವ್ರು ಏನಾನ ಬಚ್ಚಿಕ್ಕಿದ್ರಿಗಿನ ಆ ಗೋಲ್ಡ್ ನಮಗೆ ಕೊಡ್ಬೇಕಂತ ಇವ್ರು ರಿಕ್ವೆಸ್ಟ್ ಮಾಡ್ತಾರ. ಗೌರ್ಮೆಂಟ್ ಅವರು ಆ ಗೋಲ್ಡ್ ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಒಪ್ಪಿಸ್ತಾರ. ಅಲ್ಲಿ 2 ಟೀಮ್ ಇರುತ್ತೆ. ಒಂದ್ ಟೀಮ್ ಟೆಸ್ಟ್ ಮಾಡಿ ಏನೇ ಅಂತಾರ, ಈ ಗೋಲ್ಡ್ ನಿಧಿ ಅಲ್ಲ, ಇದು ನಾರ್ಮಲ್ ಗೋಲ್ಡ್ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಟೀಮ್ ಇದ್ದು ಇದು ರಾಜ ಮಹಾರಾಜರು ನಿಧಿನೇ, ಸಿಕ್ಕಿರೋದು ನಿಧಿನೇ ಅಂತ ಇವ್ರು ಹೇಳ್ತಾರ. ಈ ಕನ್ಫ್ಯೂಷನ್ ಅಲ್ಲಿ ಕಸ್ತೂರಿ ಫ್ಯಾಮಿಲಿ ಅವರು ಸಫರ್ ಆಗ್ತಿರೋದು. ಇನ್ನೊಂದೇನಂದ್ರೆ, ಕಸ್ತೂರಿ ಫ್ಯಾಮಿಲಿ ಅವರಿಗೆ ರೀಸೆಂಟ್ ಆಗಿ ಅವ್ರ ಮನೆ ಯಜಮಾನ, ಮೀನ್ಸ್ ಅವ್ರ ಮನೆಗೆ ದುಡ್ದಾಕೋ ಪರ್ಸನ್ ರೀಸೆಂಟ್ಲಿ ಸತ್ತೋಗಿರ್ತಾರೆ. ಇದು ಗೋಲ್ಡ್ ಸಿಕ್ಕ ಮೇಲೆ ಅದು ಸಪೋರ್ಟ್ ಆಗುತ್ತೆ ಅಂತ ಇವ್ರು ಅನ್ಕೊಂತಾರೆ. ಬಟ್ ಈ ರೀತಿ ಎಲ್ಲ ಊರಲ್ಲಿ ಸ್ಪ್ರೆಡ್ ಆಗಿ ಡಿಸ್ಟ್ರಿಕ್ಟ್ ಆಫೀಸರ್ ಬಂದು ಮೀಡಿಯಾದಲ್ಲಿ ಹೋಗಿ ಈ ರೀತಿ ಪಬ್ಲಿಸಿಟಿ ಆಗಿ ಮನೆ ಕನ್ಸ್ಟ್ರಕ್ಷನ್ ಸ್ಟಾಪ್ ಎಲ್ಲ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಒಂದೇ ರೀತಿ ಅವ್ರಿಗೆ ಕಸ್ತೂರಿ ಫ್ಯಾಮಿಲಿ ಬಂದ್ಬಿಟ್ಟಿರುತ್ತೆ. ಅವ್ರು ನೋಡಿದ್ರೆ ಅಳ್ತಾ ರೋಡ್ ಮೇಲೆ ಬಂದ್ಬಿಟ್ಟಿವೆ ಅಂತ ಅವ್ರಿದ್ದು ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಬಟ್ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಸಿಎಂ ಸಿದ್ದರಾಮಯ್ಯ ಫೋನ್ ಮಾಡಿ, ಈ ರೀತಿ ಸಿಚುವೇಶನ್ ನಲ್ಲಿ ನೀವು ಗೋಲ್ಡ್ ನ ನಿಮ್ಮ ಹತ್ರ ಇಟ್ಕೊಳ್ರಿ, ನಾವು ಒಂಥರ ಮೀಟಿಂಗ್ ಮಾಡಿ ಅದು ಯಾವ ರೀತಿ ಪ್ರೊಸೀಡ್ ಆಗ್ಬೇಕಂತ ಹೇಳ್ತೀವಿ, ಅಲ್ಲಿವರೆಗೂ ಗೋಲ್ಡ್ ನ ಅವ್ರ ಕಸ್ತೂರಿ ಫ್ಯಾಮಿಲಿಗೆ ಸಬ್ಮಿಟ್ ಮಾಡಬೇಡ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಡಿಸ್ಟ್ರಿಕ್ಟ್ ಆಫೀಸರ್ಗೆ ಆರ್ಡರ್ ಕೊಡ್ತಾರೆ. ಅವ್ರು ಕಸ್ತೂರಿ ಫ್ಯಾಮಿಲಿ ಅವ್ರ ಮಾತ್ರ ಫುಲ್ ಸಫರ್ ಆಗ್ತಿದ್ದಾರೆ, ಅಳ್ತಾ ಇದ್ದಾರೆ. ಈ ರೀತಿ ಸಿಚುವೇಶನ್ ಬಂದಿದ್ದಕ್ಕೆ ಆ ಕಡೆ ಈ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ ಕೊಡ್ತಾ ಇಲ್ಲ, ಈ ರೀತಿ ಈ ಗೋಲ್ಡ್ ಕೂಡ ಕೊಡ್ತಾ ಇಲ್ಲ. ಅವರು ಒಬ್ರು ಆರ್ಕಿಯಾಲಜಿ ಪರ್ಸನ್ ಮೀಡಿಯಾ ಮುಂದೆ ಬಂದು ಹೇಳಿದ್ ಏನಂದ್ರೆ, ಈ ರೀತಿ ಗೋಲ್ಡ್ ಸಿಕ್ಕಿದ್ದು ಅದು ಮಹಾರಾಜ್ ಅವ್ರ ಗೋಲ್ಡ್ ಅಲ್ಲ, ಇದು ಅವ್ರ ತಾತ ತಾತ ಮುತ್ತಾತರು ಈ ರೀತಿ ಕಿಚನ್ ಮುಂದೆ ಆ ಒಂದು ಗಡಿಗೆನಲ್ಲಿ ಊತಿಕ್ಕಿದ್ದು ಬಂಗಾರ ಇದು. ಅದರಲ್ಲಿ ನೋಡ್ಬೋದು ಗೋಲ್ಡ್ ಕಾಯಿನ್ಸ್, ಗೋಲ್ಡ್ ಚೈನ್ಸ್, ಅವರ ಆಭರಣಗಳು, ಮತ್ತೆ ಗಣೇಶ್ ಏನು ಅಂತಾರಲ್ಲ, ಗಣೇಶ್ ಐಡಲ್ ಗೋಲ್ಡನ್, ಅದೆಲ್ಲ ಅವ್ರ ಮನೆಯಿಂದ ಮಾಡ್ಕೊಂಡಿದ್ದು, ಅವ್ರ ತಾತ ಮುತ್ತಾತವ್ರು ಮಾಡಿದ್ದು, ಇದು ನಿಧಿ ಅಲ್ಲ ಅಂತ ಅವ್ರು ಕನ್ಫರ್ಮ್ ಹೇಳ್ತಾರ. ಬಟ್ ಈ ರೀತಿ ಸಿಚುವೇಶನ್ ಅಲ್ಲಿ ಹೋಗ್ತಾನೆ ಇದೆ. ಬಟ್ ಆ ಗೋಲ್ಡ್ ಮಾತ್ರ ಡಿಸ್ಟ್ರಿಕ್ಟ್ ಆಫೀಸ್ ಹತ್ರ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಆರ್ಡರ್ ಕೊಟ್ಟಿದ್ದಾರೆ. ಬಟ್ ಇದು ಯಾವ ರೀತಿ ಹೋಗುತ್ತೋ ಅಂತ ವೇಟ್ ಮಾಡಿ ನೋಡ್ಬೇಕು. ನಂದು ಫೈನಲ್ ಒಪಿನಿಯನ್ ಏನಂದ್ರೆ, ಸಪೋಸ್ ಗೌರ್ಮೆಂಟ್ ಇಂದ ಏನಾದ್ರು ಡಿಸಿಷನ್ ತಗೊಂಡ್ರೆ ಅದು ಕಸ್ತೂರಿ ಫ್ಯಾಮಿಲಿ ಅವರಿಗೆ ಸಪೋರ್ಟ್ ಆಗೋ ತರ ಇರ್ಬೇಕು. ಯಾಕಂದ್ರೆ ಅವ್ರಿಗೆ ಸಿಕ್ಕಿತ್ತು ಅದು ಗೋಲ್ಡ್, ಅದು 90% ಕನ್ಫರ್ಮ್ ಇದೆ ಅವ್ರ ತಾತ ಮುತ್ತಾತವ್ರದ್ದು ಬಂಗಾರ ಅಂತೇಳಿ. ಬಟ್ ಇವ್ರು ನೋಡಿದ್ರೆ ನಿಧಿ ಅಂತೇಳಿ ಎಲ್ಲ ಮೀಡಿಯಾದಲ್ಲಿ ಸರೌಂಡಿಂಗ್ ಮಾಡಿ
ಇನ್ನೊಂದೇನಂದ್ರೆ ಅದು ಲಕ್ಕುಂಡಿ ಅನ್ನೋದು ಹಿಸ್ಟಾರಿಕಲ್ ಪ್ಲೇಸ್. ಅದು ರಾಜ ಮಹಾರಾಜರು ಆಳಿದ್ದು ಪ್ಲೇಸ್ ಅಂತೆ. ಅದಕ್ಕೋಸ್ಕರ ಈ ರೀತಿ ಡೌಟ್ ಬಂದಿದ್ದಕ್ಕೆ ಗೌರ್ಮೆಂಟ್ ಕೂಡ ಈ ರೀತಿ ಪ್ರೊಸೀಡ್ ಆಗ್ತಾ ಇದೆ. ಬಟ್ ವೇಟ್ ಮಾಡಿ ನೋಡ್ಬೇಕು. ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ನಮ್ ಸಪೋರ್ಟ್ ಮಾತ್ರ ಕಸ್ತೂರಿ ಫ್ಯಾಮಿಲಿ ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ನನ್ನ ಪರ್ಸನಲ್ ಒಪಿನಿಯನ್.